ಪ್ರಾಣಲಿಂಗೀನ ಪಂಚವಿಧ ಸ್ಥಳ ಪ್ರಸಂಗ ಪ್ರಾಣಲಿಂಗೀ ಸ್ಥಳಂ ಅಗಸ್ತ್ಯ ಉವಾಚ ಭಕ್ತೋ ಮಾಹೇಶ್ವರಶ್ಚೇತಿ ಪ್ರಸಾದೀತಿ ನಿಬೋಧಿತ ಏಕ ಏವ ಕಥಂ ಚೈಷ ಪ್ರಾಣಲಿಂಗೀ ಕಥ್ಯತೆ. 12ನೆಯ ಪರಿಚ್ಛೇದವು ಪ್ರಾಣಲಿಂಗಿಯ ಪಂಚವಿಧ ಸ್ಥಳ ಪ್ರಸಂಗವು. ಹೇ ಅಗಸ್ತ್ಯ ಉವಾಚವು, ಹೇ ಗಣಾಧೀಶ್ವರನೇ, ಒಬ್ಬನೇ ಆದ ಸಾಧಕನನ್ನು ಭಕ್ತನೆಂತಲೂ ಮಾಹೇಶ್ವರನೆಂತಲೂ ಮತ್ತು ಪ್ರಸಾದಿ ಎಂತಲೂ ತಾವು ಬೋಧಿಸಿದ್ದೀರಿ. ಆ ಒಬ್ಬನೇ ಆದ ಸಾಧಕನು ಪ್ರಾಣಲಿಂಗಿ ಎಂದು ಹೇಗೆ ತಾನೇ ಕರೆಸಿಕೊಳ್ಳುವನು? ಶ್ರೀ ರೇಣುಕ ಉವಾಚ ಭಕ್ತೋ ಮಾಹೇಶ್ವರಶ್ಚೈಷ ಪ್ರಸಾದೀತಿ ಚ ಕೀರ್ತಿತಃ ಕರ್ಮ ಪ್ರಾಧಾನ್ಯ ಯೋಗೇನ ಜ್ಞಾನಯೋಗೋಸ್ಯ ಕಥ್ಯತೆ. ಕರ್ಮಯೋಗದ ಪ್ರಾಧಾನ್ಯದಿಂದ ಒಬ್ಬನೇ ಆದ ವ್ಯಕ್ತಿಯು ಭಕ್ತ, ಮಹೇಶ ಮತ್ತು ಪ್ರಸಾದಿ ಎಂದು ಕೀರ್ತಿಸಲ್ಪಡುತ್ತಾನೆ. ಅವನಿಗೇನೆ ಈಗ ಜ್ಞಾನಯೋಗವು ಹೇಳಲ್ಪಡುತ್ತದೆ. ಲಿಂಗಂ ಚಿದಾತ್ಮಕಂ ಬ್ರಹ್ಮ ತಚ್ಛಕ್ತಿ ಪ್ರಾಣರೂಪಿಣಿ ತದ್ರೂಪಲಿಂಗ ವಿಜ್ಞಾನಿ ಪ್ರಾಣಲಿಂಗೀತಿ ಕಥ್ಯತೆ. ಚಿದಾತ್ಮಕವಾದ ಸಂವಿದ್ರೂಪವಾದ ಬ್ರಹ್ಮವೇ ಲಿಂಗವು, ಅದರ ಶಕ್ತಿಯೇ ಪ್ರಾಣರೂಪವು. ತದ್ರೂಪವಾದ ಶಿವಶಕ್ತಾತ್ಮಕವಾದ ಆ ಪ್ರಾಣಲಿಂಗದ ಅನುಭಾವಿಯೇ ಪ್ರಾಣಲಿಂಗಿ ಎಂದು ಹೇಳಲ್ಪಡುತ್ತಾನೆ. ಪ್ರಾಣಲಿಂಗಿ ಸ್ಥಳಂ ಚೈತತ್ ಪಂಚಸ್ಥಳ ಸಮನ್ವಿತಂ ಪ್ರಾಣಲಿಂಗಿ ಸ್ಥಳಂ ಚಾದೌ ಪ್ರಾಣಲಿಂಗಾರ್ಚನಂ ತತಃ ಶಿವಯೋಗ ಸಮಾಧಿಶ್ಚ ತತೋ ಲಿಂಗ ನಿಜ ಸ್ಥಳಂ ಅಂಗಲಿಂಗ ಸ್ಥಳಂ ಚಾತ ಕ್ರಮಾದೇಶಾಂ ವಿದೋಚ್ಯತೆ. ಈ ಪ್ರಾಣಲಿಂಗ ಸ್ಥಳವು 5 ಅವಾಂತರಗಳ ಸ್ಥಳಗಳಿಂದ ಕೂಡಿರುತ್ತದೆ. ಅವುಗಳಲ್ಲಿ ಮೊದಲನೆಯದು ಪ್ರಾಣಲಿಂಗಿ ಸ್ಥಳವು, ಅದಾದ ನಂತರ ಪ್ರಾಣಲಿಂಗಾರ್ಚನ ಸ್ಥಳವು, ನಂತರ ಶಿವಯೋಗ ಸಮಾಧಿ ಸ್ಥಳವು, ತರುವಾಯ ಲಿಂಗ ನಿಜ ಸ್ಥಳವು, ಆ ನಂತರ ಅಂಗಲಿಂಗ ಸ್ಥಳವು. ಇನ್ನು ಮೇಲೆ ಕ್ರಮವಾಗಿ ಇವುಗಳ ಭೇದವನ್ನು ಹೇಳಲಾಗುತ್ತದೆ. ಅಥ ಪ್ರಾಣಲಿಂಗಿ ಸ್ಥಳಂ ಪ್ರಾಣಾಪಾನ ಸಮಾಘಾತಾತ್ ಕಂದ ಮಧ್ಯಾದ್ಯದುತ್ಥಿತಂ ಪ್ರಾಣಲಿಂಗಂ ತದಾಖ್ಯಾತಂ ಪ್ರಾಣಾಪಾನ ನಿರೋಧಿಭಿಃ. ಪ್ರಾಣ ಮತ್ತು ಅಪಾನಗಳ ಸಮಾಘಾತದಿಂದ ಸಂಘಟನೆಯಿಂದ ಕಂದದ ಮಧ್ಯದಲ್ಲಿ, ಅಂದರೆ ನಾಭಿಕಂದದ ಮಧ್ಯದಿಂದ ಉತ್ಪನ್ನವಾದ ಆ ಜ್ಯೋತಿಯೇ ಪ್ರಾಣಲಿಂಗವೆಂದು ಪ್ರಾಣಾಪಾನ ನಿರೋಧಿಗಳಾದ ಶಿವಯೋಗಿಗಳು ಹೇಳುತ್ತಾರೆ. ಪ್ರಾಣೋ ಯತ್ರ ಲಯಂ ಯಾತಿ ಭಾಸ್ಕರೇ ತುಹಿನಂ ಯಥಾ ತತ್ ಪ್ರಾಣಲಿಂಗಮುದ್ದಿಷ್ಟಂ ತದ್ಧಾರಿ ಸ್ಯಾತ್ ತದಾಕೃತಿಃ. ಸೂರ್ಯನಲ್ಲಿ ಮಂಜು ಕರಗುವಂತೆ ಯಾವ ಜ್ಯೋತಿಯಲ್ಲಿ ಪ್ರಾಣವು ಲಯವಾಗುವುದೋ ಅದುವೇ ಪ್ರಾಣಲಿಂಗವೆಂದು ಹೇಳಲ್ಪಡುವುದು. ಅದನ್ನು ಧರಿಸಿದವನು ಪ್ರಾಣಲಿಂಗಿ ಆಗುತ್ತಾನೆ. ಜ್ಞಾನಿನಾಂ ಯೋಗಯುಕ್ತಾನಾಂ ಅಂತಃಸ್ಫುರತಿ ದೀಪವತ್ ಚಿದಾಕಾರಂ ಪರಂ ಬ್ರಹ್ಮ ಲಿಂಗಮಜ್ಜೈರ್ನ ಭಾವ್ಯತೆ. ಶಿವಯೋಗ ಯುಕ್ತವಾದ ಜ್ಞಾನಿಗಳ ಅಂತರಂಗದಲ್ಲಿ ಹೃದಯದಲ್ಲಿ ಚಿದ್ರೂಪವಾದ ಪರಬ್ರಹ್ಮವು ದೀಪದಂತೆ ಸ್ಫುರಿಸುವುದು. ಈ ಪ್ರಾಣಲಿಂಗವು ಅಜ್ಞರಿಂದ ಭಾವಿಸಲು ಸಾಧ್ಯವಾಗುವುದಿಲ್ಲ. ಅಂತಸ್ಥಿತಂ ಪರಂ ಲಿಂಗಂ
ज्योतिरूपं शिवात्मकं विहाय बाह्यलिङ्गस्था विमूढा इति कीर्तिताः. ಅಂತರಂಗದಲ್ಲಿರುವ ಜ್ಯೋತಿ ರೂಪವಾದ ಶಿವಾತ್ಮಕವಾದ ಶ್ರೇಷ್ಠವಾದ ಆ ಪ್ರಾಣಲಿಂಗವನ್ನು ಬಿಟ್ಟು ಬಾಹ್ಯ ಸ್ಥಾವರ ಲಿಂಗದಲ್ಲಿ ಆಸಕ್ತರಾದವರು ಮೂಢರೆಂದು ಕರೆಸಿಕೊಳ್ಳುತ್ತಾರೆ. ಸಂವಿಲ್ಲಿಂಗ ಪರಾಮರ್ಶಿ ಬಾಹ್ಯವಸ್ತು ಪರಾನ್ಮುಖ ಯ ಸದಾ ವರ್ತತೆ ಯೋಗಿ ಪ್ರಾಣಲಿಂಗಿ ಸ ಉಚ್ಯತೆ. ಆದ್ದರಿಂದ ಯಾವಾಗಲೂ ಬಾಹ್ಯ ವಸ್ತುಗಳಲ್ಲಿ ಸ್ಥಾವರಲಿಂಗ ಮತ್ತು ಅದರ ಪೂಜಾ ಪರಿಕರಗಳಲ್ಲಿ ಪರಾಗ್ಮುಖನಾಗಿ ಸಂವಿಲ್ಲಿಂಗದ ಜ್ಞಾನ ರೂಪವಾದ ಪ್ರಾಣಲಿಂಗದ ಪರಾಮರ್ಶಿಯಾಗಿರುವ ಆ ವಿಚಾರದಲ್ಲೇ ಇರುವ ಯೋಗಿಯು ಪ್ರಾಣಲಿಂಗಿ ಎಂದು ಕರೆಯಲ್ಪಡುತ್ತಾನೆ. ಮಾಯಾ ವಿಕಲ್ಪಜಂ ವಿಶ್ವಂ ಹೇಯಂ ಸಂಚಿತ್ಯ ನಿತ್ಯಶಃ ಚಿದಾನಂದಮಯೇ ಲಿಂಗೆ ವಿಲೀನ ಪ್ರಾಣಲಿಂಗವಾನ್. ಮಾಯಾವಿಕಲ್ಪದಿಂದ ಜನಿಸಿದ ಮಾಯೆಯ ಗುಣಭೇದಗಳಿಂದ ಹುಟ್ಟಿದ ಈ ವಿಶ್ವವು ಹೇಯವಾದುದು ಎಂಬುದಾಗಿ ನಿತ್ಯವೂ ಚಿಂತಿಸುತ್ತಾ ಚಿದಾನಂದ ರೂಪವಾದ ಪ್ರಾಣಲಿಂಗದಲ್ಲಿಯೇ ವಿಲೀನನಾದವನು, ಅಂದರೆ ಮನೋಲಯ ಮಾಡಿಕೊಂಡವನು ಪ್ರಾಣಲಿಂಗಿಯು ತಾನು ಚಿದ್ರೂಪವಾಗಿದ್ದೇನೆ ಎಂಬ ತನ್ನ ಚೈತನ್ಯದ ಅರಿವುಳ್ಳಾತನೇ ಪ್ರಾಣಲಿಂಗಿಯು. ಸತ್ತಾ ಪ್ರಾಣಮಯೇ ಶಕ್ತಿ ಸದ್ರೂಪಂ ಪ್ರಾಣಲಿಂಗಕಂ ತತ್ಸಾಮರಸ್ಯ ವಿಜ್ಞಾನಾತ್ ಪ್ರಾಣಲಿಂಗೀತಿ ಕಥ್ಯತೆ ಇತಿ ಪ್ರಾಣಲಿಂಗಿ ಸ್ಥಳಂ. ಸತ್ತಾತ್ಮಕ ಭಾವರೂಪವಾದುದು ಪ್ರಾಣಮಯಿ ಶಕ್ತಿಯು, ಸದ್ರೂಪವಾದುದು ಪ್ರಾಣಲಿಂಗವು. ಇವೆರಡರ ಸಾಮರಸ್ಯದ ವಿಜ್ಞಾನವುಳ್ಳವನೇ, ಅನುಭವವುಳ್ಳವನೇ ಪ್ರಾಣಲಿಂಗಿ ಎಂದು ಕರೆಸಿಕೊಳ್ಳುವನು. ಸದ್ವಸ್ತು ಭಾವವೇ ಸತ್ತೇ, ಅದುವೇ ಶಕ್ತಿ. ಸದ್ವತ್ತು ಶಿವ, ಸತ್ತಾಭಾವವೇ ಶಕ್ತಿ. ಇವೆರಡಕ್ಕೂ ದೀಪ ದೀಪ್ತಿಗಳಂತೆ ಅವಿನಾಭಾವವಿದೆ ಎಂಬುದೇ ವಿಜ್ಞಾನ. ಈ ವಿಜ್ಞಾನವುಳ್ಳವನೇ ಪ್ರಾಣಲಿಂಗಿಯು. ಇಲ್ಲಿಗೆ ಪ್ರಾಣಲಿಂಗಿ ಸ್ಥಳವು ಮುಗಿಯಿತು. ಅಥ ಪ್ರಾಣಲಿಂಗಾರ್ಚನ ಸ್ಥಳಂ ಅಂತರ್ಗತಂ ಚಿದಾಕಾರಂ ಲಿಂಗಂ ಶಿವಮಯಂ ಪರಂ ಪೂಜ್ಯತೆ ಭಾವ ಪುಷ್ಪೈರ್ಯತ್ ಪ್ರಾಣಲಿಂಗಾರ್ಚನಂ ಹಿ ತತ್. ಅಂತರ್ಗತವಾದ ಅಂತರಂಗದಲ್ಲಿರುವ ಚಿದಾಕಾರ ರೂಪವಾದ ಸರ್ವಶ್ರೇಷ್ಠವಾದ ಶಿವರೂಪವಾದ ಪ್ರಾಣಲಿಂಗವನ್ನು ಭಾವಪುಷ್ಪಗಳಿಂದ ಮಾಡುವ ಯಾವ ಪೂಜೆ ಇದೆಯೋ ಅದುವೇ ಪ್ರಾಣಲಿಂಗಾರ್ಚನೆಯು. ಅಂತಃ ಪವನ ಸಂಪೃಷ್ಟೇ ಸುಸೂಕ್ಷ್ಮಾಂಬರ ಶೋಭಿತೆ ಮೂರ್ಧನ್ಯ ಚಂದ್ರ ವಿಗಲತ್ ಸುದಾಸೆ ಕಾತಿ ಶೀತಲೆ ಬದ್ಧೇಂದ್ರಿಯ ನವದ್ವಾರೆ ಬೋಧದೀಪೆ ಹೃದಾಲಯೇ ಪದ್ಮಪೀಠೆ ಸಮಾಸೀನಂ ಚಿಲ್ಲಿಂಗಂ ಶಿವ ವಿಗ್ರಹಂ ಭಾವಯಿತ್ವಾ ಸದಾ ಕಾಲಂ ಪೂಜಯೇದ್ ಭಾವವಸ್ತುಭಿಃ. ನವದ್ವಾರಗಳನ್ನು ಬಂಧಿಸಿಕೊಂಡು ಧ್ಯಾನಾಸಕ್ತನಾಗಿ ಕುಳಿತ ಸಾಧಕನು ಬ್ರಹ್ಮರಂಧ್ರದಲ್ಲಿರುವ ಚಂದ್ರಮಂಡಲದಿಂದ ಸ್ರವಿಸುವ ಅಮೃತದ ಧಾರೆಯಿಂದ ಶೀತಲವಾದ ಅತ್ಯಂತ ಸೂಕ್ಷ್ಮವಾದ ಆಕಾಶದಿಂದ ಶೋಭಿತವಾದ ಅಂತರಂಗದ ಪ್ರಾಣವಾಯುವಿನಿಂದ ಆವರಿಸಲ್ಪಟ್ಟ ಹೃದಯ ಮಂಟಪದಲ್ಲಿ ಶಿವ ಸ್ವರೂಪವಾದ ಜ್ಞಾನದೀಪವಾಗಿರುವ ಅಷ್ಟದಳ ಕಮಲದಲ್ಲಿ ಸಮಾಸೀನನಾಗಿರುವ ಚಿಲ್ಲಿಂಗವನ್ನು, ಅಂದರೆ ಪ್ರಾಣಲಿಂಗವನ್ನು ಸದಾ ಕಾಲದಲ್ಲಿ ಭಾವಿಸಿ ಭಾವನಾಮಯ ವಸ್ತುಗಳಿಂದ ಪೂಜಿಸಬೇಕು. ಕ್ಷಮಾಭಿಷೇಕ ಸಲಿಲಂ ವಿವೇಕೋ ವಸ್ತ್ರಮುಚ್ಯತೆ ಸತ್ಯಮಾಭರಣಂ ಪ್ರೋಕ್ತಂ ವೈರಾಗ್ಯಂ ಪುಷ್ಪಮಾಲಿಕಾ
ಗಂಧಃ ಸಮಾಧಿ ಸಂಪತ್ತಿಃ ಅಕ್ಷತಾ ನಿರಹಂಕೃತಿಃ ಶ್ರದ್ಧಾ ಧೂಪೋ ಮಹಾಜ್ಞಾನಂ ಜಗದ್ಭಾಸಿ ಪ್ರದೀಪಿಕಾ ಭ್ರಾಂತಿ ಮೂಲ ಪ್ರಪಂಚಸ್ಯ ನಿವೇದ್ಯಂ ತನ್ನಿವೇದನಂ ಮೌನಂ ಘಂಟಾ ಪರಿಸ್ಪಂದಃ ತಾಂಬೂಲಂ ವಿಷಯಾರ್ಪಣಂ ವಿಷಯ ಭ್ರಾಂತಿರಾಹಿತ್ಯಂ ತತ್ಪ್ರದಕ್ಷಿಣ ಕಲ್ಪನಾ ಬುದ್ಧೇ ಸದಾತ್ಮಿಕಾ ಶಕ್ತಿಃ ನಮಸ್ಕಾರ ಕ್ರಿಯಾಮತಾ ಏಮಂ ವಿವೈರ್ಧರ್ಭಾವ ವಿಶುದ್ಧೈಃ ಉಪಚಾರೈರದೋಷಿತೈಃ ಪ್ರತ್ಯುನ್ಮುಖಮನಾ ಭೂತ್ವಾ ಪೂಜಯೇ ಲಿಂಗಮಾಂತರಂ. ಈ ಪ್ರಾಣಲಿಂಗ ಪೂಜೆಗೆ ಕ್ಷಮೆಯೇ ಅಭಿಷೇಕ ಜಲವು, ವಿವೇಕವೇ ವಸ್ತ್ರವು, ಸತ್ಯ ನುಡಿಯುವುದೇ ಆಭರಣ, ವೈರಾಗ್ಯವೇ ಪುಷ್ಪಮಾಲೆಯು, ಗದ್ದವೇ ಸಮಾಪತ್ತಿಯು, ನಿರಹಂಕಾರವೇ ಅಕ್ಷತೆಯು, ಶ್ರದ್ಧೆಯೇ ಧೂಪವು, ಜಗತ್ತನ್ನು ಬೆಳಗುವ ಮಹಾಜ್ಞಾನವೇ ದೀಪವು, ಭ್ರಾಂತಿ ಮೂಲವಾದ ಪ್ರಪಂಚವನ್ನು ನಿವೇದಿಸುವುದೇ ನೈವೇದ್ಯವು. ನಾನು ನನ್ನದೆಂಬ ತಪ್ಪು ಭಾವನೆಯನ್ನು ನಿವೇದಿಸುವುದು ಮೌನವೇ ಘಂಟಾನಾದವು. ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಅರ್ಪಿಸುವುದೇ ತಾಂಬೂಲ ಸಮರ್ಪಣೆಯು. ವಿಷಯ ಭ್ರಾಂತಿಯನ್ನು ಕಳೆದುಕೊಳ್ಳುವುದೇ ಪ್ರದಕ್ಷಿಣೆಯು. ಬುದ್ಧಿಯನ್ನು ತಾದಾತ್ಮ್ಯಗೊಳಿಸುವುದೇ ನಮಸ್ಕಾರವು. ಈ ಪ್ರಕಾರವಾದ ದೋಷರಹಿತವಾದ ಶುದ್ಧ ಭಾವನೆಗಳೆಂಬ ಉಪಚಾರದಿಂದ ಅಂತರ್ಮುಖ ಮನಸ್ಸುಳ್ಳವನಾಗಿ ಅಂತರಂಗದ ಪ್ರಾಣಲಿಂಗವನ್ನು ಪೂಜಿಸಬೇಕು. ಇತಿ ಪ್ರಾಣಲಿಂಗಾರ್ಚನ ಸ್ಥಳಂ. ಇಲ್ಲಿಗೆ ಪ್ರಾಣಲಿಂಗಾರ್ಚನ ಸ್ಥಳವು ಮುಗಿಯಿತು. ಶಿವಾರ್ಪಣಮಸ್ತು. ಶಿವಾರ್ಪಣಮಸ್ತು. ಯೋಗ ಸಮಾಧಿ ಸ್ಥಳಂ ಅಂತಕ್ರಿಯಾರತಸ್ಯಾಸ್ಯ ಪ್ರಾಣಲಿಂಗಾರ್ಚನ ಕ್ರಮೈಃ ಶಿವಾತ್ಮ ಧ್ಯಾನ ಸಂಪತ್ತಿಃ ಸಮಾಧಿರಿತಿ ಕಥ್ಯತೆ. ಸ್ಟೇಟ್ಮೆಂಟ್ ನನಗೆ ಗೊತ್ತಾಗಲಿಲ್ಲ. ತಾಮಸ ನಿರಸನ ಸ್ಥಳ ಅಲ್ಲಿ 12 ಅಂತ ಕ್ರಮದ ಅಂತರಂಗ ಕ್ರಿಯೆಯಲ್ಲಿ ರತನಾದ ಈ ಪ್ರಾಣಲಿಂಗಿಗೆ ಉಂಟಾದ ಶಿವಾತ್ಮ ಧ್ಯಾನ ಸಂಪತ್ತಿಯೇ ಶಿವಜೀವರ ಸಮಾನ ಸಮರಸ ರೂಪವಾದ ಧ್ಯಾನವೇ ಸಮಾಧಿ ಎಂದು ಹೇಳಲ್ಪಡುತ್ತದೆ. ಸರ್ವತತ್ವೋಪರಿಗತಂ ಸಚ್ಚಿದಾನಂದ ಭಾಸುರಂ ಸ್ವಪ್ರಕಾಶಮನಿರ್ದೇಶ್ಯಂ ಅವಾಗ್ಮನಸ ಗೋಚರಂ ಉಮಾಖ್ಯಯ ಮಹಾಶಕ್ತ್ಯ ದೀಪಿತಂ ಚಿತ್ಸ್ವರೂಪಯ ಹಂಸರೂಪಂ ಪರಾತ್ಮಾನಂ ಸೋಹಂ ಭಾವೇನ ಭಾವಯೇತ್ ತದೇಕತಾನತಾ ಸಿದ್ಧಿಃ ಸಮಾಧಿ ಪರಮೋ ಮತಃ. ತತ್ವಗಳ ಅಗ್ರಭಾಗದಲ್ಲಿರುವ ಸಚ್ಚಿದಾನಂದ ಸ್ವರೂಪನಾದ ಪ್ರಕಾಶಿಸುತ್ತಿರುವ ಹಂಸರೂಪನಾದ ಆ ಪರಮಾತ್ಮನನ್ನು ಅಹಂ ಎಂಬ ಭಾವನೆಯಿಂದ ಭಾವಿಸಬೇಕು. ಈ ಭಾವನೆಯಿಂದುಂಟಾದ ತಾದಾತ್ಮ್ಯ ಸಿದ್ಧಿಯೇ ಶ್ರೇಷ್ಠವಾದ ಸಮಾಧಿ ಎಂದು ಸಮ್ಮತವಾಗಿದೆ. ಪರಬ್ರಹ್ಮ ಮಹಾಲಿಂಗಂ ಪ್ರಾಣೋ ಜೀವ ಪ್ರಕೀರ್ತಿತಃ ತದೇಕ ಭಾವ ಮನನಾತ್ ಸಮಾಧಿಸ್ಥ ಪ್ರಕೀರ್ತಿತಃ. ಮಹಾಲಿಂಗವೆಂದರೆ ಪರಬ್ರಹ್ಮವು, ಪ್ರಾಣವೆಂದರೆ ಜೀವನೆಂದು ಹೇಳಲ್ಪಟ್ಟಿದೆ. ಅವೆರಡರ ಐಕ್ಯ ಭಾವನಾ ರೂಪವಾದ ಮನನದಿಂದ ಸಮಾಧಿಸ್ಥನೆಂದು ಕರೆಯಲ್ಪಡುತ್ತಾನೆ. ಪ್ರಾಣಾರೂಢಾತ್ ಭ್ರವೇತ್ ಜೀವ ಎಂಬ ಆಗಮೋಕ್ತಿ ಇದೆ.
ಅಂತಃಚಕ್ರರೂಢಾನಿ ಪಂಕಜಾನಿ ವಿಭಾವಯೇತ್ ಬ್ರಹ್ಮಾದಿಸ್ಥಾನಭೂತಾನಿ ಭ್ರೂಮಧ್ಯಂತಾನಿ ಮೂಲತಃ ಭ್ರೂಮಧ್ಯಾದೂರ್ಧ್ವಭಾಗೇ ತು ಸಹಸ್ರದಲಮಂಬುಜಂ ಭಾವಯೇತ್ ತತ್ರ ವಿಮಲಂ ಚಂದ್ರಬಿಂಬಂ ತದಂತರೆ ಸೂಕ್ಷ್ಮರಂಧ್ರಂ ವಿಜಾನೀಯಾತ್ ತತ್ಕೈಲಾಸಪದಂ ವಿದುಃ ತತ್ರಸ್ಥಂ ಭಾವಯೇಚ್ಛಂಭುಂ ಸರ್ವಕಾರಣಕಾರಣಂ. ಅಂತರಂಗದಲ್ಲಿ ಜೀವೇಶ್ವರರಿಗೆ ಆಶ್ರಯವಾದ ಸೂಕ್ಷ್ಮ ದೇಹದಲ್ಲಿ ಮೂಲಾಧಾರದಿಂದ ಭ್ರೂ ಮಧ್ಯದವರೆಗೆ ಆಜ್ಞಾಚಕ್ರದವರೆಗೆ ಇರುವ 6 ಚಕ್ರಗಳಲ್ಲಿ ಆರೂಢಿಸಿರುವ 6 ರೀತಿಯ ಕಮಲಗಳನ್ನು ಭಾವಿಸಬೇಕು. ಭ್ರೂಮಧ್ಯದ ಊರ್ಧ್ವ ಭಾಗದಲ್ಲಿ ಬ್ರಹ್ಮರಂಧ್ರದಲ್ಲಿ ಸಹಸ್ರದಲದ ಕಮಲವನ್ನು ಭಾವಿಸಬೇಕು. ಆ ಕಮಲದಲ್ಲಿ ನಿರ್ಮಲವಾದ ಚಂದ್ರಬಿಂಬವನ್ನು ಭಾವಿಸಿ ಅದರ ಒಳಗೆ ಸೂಕ್ಷ್ಮರಂಧ್ರವಿರುವುದನ್ನು ತಿಳಿದುಕೊಳ್ಳಬೇಕು. ಅದುವೇ ಕೈಲಾಸ ಸ್ಥಾನವು. ಅದರಲ್ಲಿರುವ ಸರ್ವ ಕಾರಣಗಳಿಗೆ ಕಾರಣವಾದ ಶಂಭುವನ್ನು ಭಾವಿಸಬೇಕು. ಬಹಿರ್ವಾಸನಯಾ ವಿಶ್ವಂ ವಿಕಲ್ಪಾರ್ಥಂ ಪ್ರಕಾಶತೆ ಅಂತರ್ವಾಸಿತ ಚಿತ್ತಾನಾಂ ಆತ್ಮಾನಂದ ಪ್ರಕಾಶತೆ. ಬಹಿರಂಗದ ವಾಸನೆಯಿಂದ ಶಬ್ದ ಸ್ಪರ್ಶಾದಿ ವಿಷಯ ವಾಸನೆಯಿಂದ ವಿಶ್ವವು ವಿಕಲ್ಪ ರೂಪವಾಗಿ ಬೇಕು ಬೇಡವೆಂಬ ರೂಪವಾಗಿ ಪ್ರಕಾಶಿಸುತ್ತದೆ. ಅಂತರಂಗದ ವಾಸನೆಯಿಂದ ಶಿವೋಹಂ ಭಾವದಿಂದ ಕೂಡಿದ ಚಿತ್ತವುಳ್ಳವರಿಗೆ ಆತ್ಮಾನಂದವು ಪ್ರಕಾಶಿಸುತ್ತದೆ. ಆತ್ಮಾರಣಿ ಸಮುತ್ಥೇನ ಪ್ರಮೋದಮಥನಾತ್ ಸುಧೀಃ ಜ್ಞಾನಾಗ್ನಿನಾ ದಹೇತ್ ಸರ್ವಂ ಪಾಶಜಾಲಂ ಜಗನ್ಮಯಂ. ಬುದ್ಧಿವಂತನಾದ ಪ್ರಾಣಲಿಂಗಿಯು ಆತ್ಮವೆಂಬ ಅಗ್ನಿ ಪ್ರಾಕಟ್ಯಕ್ಕೆ ಉಪಯೋಗಿಸುವ 2 ಕಟ್ಟಿಗೆಗಳು ಮೇಲೆ ಪ್ರಮೋದದ ಮಥನದಿಂದ ಶಿವೋಹಂ ಭಾವನೆಯಿಂದಾದ ಆನಂದದ ವಿಚಾರ ಮಥನದಿಂದ ಉತ್ಪನ್ನವಾದ ಜ್ಞಾನಾಗ್ನಿಯಿಂದ ಜಗತ್ತಿನ ಎಲ್ಲ ಪಾಶ ಜಾಲವನ್ನು ಸುಡುವನು. ಸಂಸಾರ ವಿಷವೃಕ್ಷಸ್ಯ ಪಂಚಕ್ಲೇಶ ಪಲಾಶಿನಃ ಛೇದನೆ ಕರ್ಮ ಮೂಲಸ್ಯ ಪರಶು ಶಿವ ಭಾವನಾ. ಪಂಚಕ್ಲೇಶ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶಗಳೆಂಬ ಫಲಾಶಗಳಿಂದ ಎಲೆಗಳಿಂದ ಕೂಡಿದ ಕರ್ಮಕ್ಕೆ ಕಾರಣವಾದ ಸಂಸಾರವೆಂಬ ವಿಷವೃಕ್ಷವನ್ನು ಕತ್ತರಿಸಿ ಹಾಕಲು ಶಿವಭಾವವೇ ಶಿವೋಹಂ ಭಾವವೇ ಪರಶುವಾಗಿರುತ್ತದೆ, ಕೊಡಲಿಯಾಗಿರುತ್ತದೆ. ಅಜ್ಞಾನ ರಾಕ್ಷಸೋನ್ಮೇಷ ಕಾರಿಣಃ ಸಂವೃತಾತ್ಮನಃ ಶಿವಧ್ಯಾನಂ ತು ಸಂಸಾರ ತಮಸ್ಸಶ್ಚಂಡ ಭಾಸ್ಕರಃ ತದೇಕತಾನತಾ ಸಿದ್ಧಿಃ ಸಮಾಧೇ ಪರಮೋ ಮತಃ ಇತಿ ಶಿವಯೋಗ ಸಮಾಧಿ ಸ್ಥಳಂ. ಆತ್ಮನನ್ನು ಆವರಿಸಿದ ಅಜ್ಞಾನವೆಂಬ ರಾಕ್ಷಸನ ಕಣ್ಣುಗಳನ್ನು ತೆರೆಯಿಸಿದ ಸಂಸಾರವೆಂಬ ಗಾಢಾಂಧಕಾರವನ್ನು ದೂರ ಮಾಡಲು ಶಿವಧ್ಯಾನವು ಪ್ರಚಂಡವಾದ ಸೂರ್ಯನೋಪಾದಿಯಲ್ಲಿರುತ್ತದೆ. ಶಿವನೊಂದಿಗೆ ಏಕತಾನತೆ ಅಂದರೆ ತಾದಾತ್ಮ್ಯ ರೂಪವಾದ ಸಿದ್ಧಿಯನ್ನು ಪಡೆದುಕೊಳ್ಳುವುದೇ ಶ್ರೇಷ್ಠವಾದ ಸಮಾಧಿ ಎಂದು ಕರೆಯಲ್ಪಡುವುದು. ಇಲ್ಲಿಗೆ ಶಿವಯೋಗ ಸಮಾಧಿ ಸ್ಥಳವು ಮುಗಿಯಿತು. ಅಥ ಲಿಂಗ ನಿಜ ಸ್ಥಳಂ ಸ್ವಾಂತಸ್ಥ ಶಿವಲಿಂಗಸ್ಯ ಪ್ರತ್ಯಕ್ಷಾನುಭವ ಸ್ಥಿತಿಃ ಯಶ್ಚೈವ ಪರಲಿಂಗಸ್ಯ ನಿಜಮಿತ್ಯುಚ್ಯತೆ ಬುಧೈಃ. ತನ್ನ ಅಂತರಂಗದಲ್ಲಿರುವ ಹೃದಯ ಕಮಲದಲ್ಲಿರುವ ಶಿವಲಿಂಗದ ಪ್ರಾಣಲಿಂಗದ ಪ್ರತ್ಯಕ್ಷವಾದ ಅನುಭವದ ಸ್ಥಿತಿಯೇ ಆ ಪರಲಿಂಗದ ಮಹಾಲಿಂಗದ ನಿಜ ಸ್ವರೂಪವೆಂದು ಹೇಳಲ್ಪಡುತ್ತದೆ.
ಬ್ರಹ್ಮ ವಿಷ್ಣಾದಯೋ ದೇವಾಃ ಸರ್ವೇ ವೇದಾದಯಸ್ತಥಾ ಲೀಯಂತೆ ಯತ್ರ ಗಮ್ಯಂತೆ ತಲ್ಲಿಂಗಂ ಬ್ರಹ್ಮ ಕೇವಲಂ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಮತ್ತು ಎಲ್ಲಾ ಸಕಲ ವೇದಾಗಮಾದಿಗಳು ಯಾವುದರಲ್ಲಿ ಲೀನಗೊಳ್ಳುವವೋ ಮತ್ತು ಯಾವುದರಿಂದ ಹೊರಹೊಮ್ಮುವವೋ ಆ ಪರಬ್ರಹ್ಮವೇ ಲಿಂಗವು. ಚಿದಾನಂದಮಯ ಸಾಕ್ಷಾತ್ ಶಿವ ಏವ ನಿರಂಜನಃ ಲಿಂಗಮಿತ್ಯುಚ್ಯತೆ ನಾನ್ಯದ್ ಯತ ಸ್ವಾದಿಶ್ವ ಸಂಭವಃ. ಯಾವುದರಿಂದ ವಿಶ್ವೋತ್ಪತ್ತಿಯು ಆಗುವುದೋ ಮತ್ತು ಯಾವುದು ಸಚ್ಚಿದಾನಂದ ಸ್ವರೂಪವೋ ನಿರಂಜನವೋ ದೋಷರಹಿತವೋ ಅದುವೇ ಸಾಕ್ಷಾತ್ ಶಿವನೇ ಆಗಿದೆ, ಬೇರೆ ಯಾವುದೂ ಇಲ್ಲ. ಬಹುನಾತ್ರ ಮುಕ್ತೇನ ಲಿಂಗಮಿತ್ಯುಚ್ಯತೆ ಬುಧೈಃ ಶಿವಾಭಿಧಂ ಪರಂ ಬ್ರಹ್ಮ ಚಿದ್ರೂಪಂ ಜಗದಾಸ್ಪದಂ. ಹೆಚ್ಚಿಗೆ ಹೇಳುವುದರಿಂದ ಏನು ಪ್ರಯೋಜನ? ಜಗತ್ತಿಗೆ ಆಶ್ರಯವಾದ ಚಿದ್ರೂಪವಾದ ಶಿವನೆಂಬ ಅಭಿಧಾನವುಳ್ಳ ಪರಬ್ರಹ್ಮವೇ ಲಿಂಗವೆಂಬುದಾಗಿ ಬುಧರು ಜ್ಞಾನಿಗಳು ಹೇಳುತ್ತಾರೆ. ವೇದಾಂತ ವಾಕ್ಯಜಾಂ ವಿದ್ಯಾಂ ಲಿಂಗಮಾಹುಸ್ತಥಾ ಪರೇ ತದಸದ್ದಜ್ಞೇಯ ರೂಪತ್ವಾತ್ ಲಿಂಗಸ್ಯ ಬ್ರಹ್ಮರೂಪಿಣಃ. ಬೇರೆಯವರು ವೇದಾಂತಿಗಳು ವೇದಾಂತ ವಾಕ್ಯಗಳಿಂದ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಈ ಮಹಾವಾಕ್ಯಗಳಿಂದ ಉತ್ಪನ್ನವಾದ ವಿದ್ಯೆಯನ್ನು ಲಿಂಗವೆಂದು ಕರೆಯುತ್ತಾರೆ. ಆದರೆ ಅದು ಅಸತ್ಯ, ಏಕೆಂದರೆ ಪರಬ್ರಹ್ಮ ರೂಪವಾದ ಲಿಂಗವು ಆ ವೇದಾಂತಜನ್ಯ ಜ್ಞಾನಕ್ಕೆ ಜ್ಞೇಯ ರೂಪವಾಗಿರುತ್ತದೆ. ಅವ್ಯಕ್ತಂ ಲಿಂಗಮಿತ್ಯಾಹುಃ ಜಗತಂ ಮೂಲ ಕಾರಣಂ ಲಿಂಗೇ ಮಹೇಶ್ವರಶ್ಚೇತಿ ಮತಮೇತದಾ ಸಂಗತಂ. ಜಗತ್ತಿಗೆ ಮೂಲ ಕಾರಣವಾದ ಅವ್ಯಕ್ತವನ್ನು ಪ್ರಕೃತಿಯನ್ನು ಲಿಂಗವೆಂದು ಹೇಳುವರು ಮತ್ತು ಮಹೇಶ್ವರನನ್ನು ಲಿಂಗಿ ಎಂದು ಕರೆಯುವರು. ಸಾಂಖ್ಯರ ಈ ಮತವು ಅಸಂಗತವಾದುದು. ನ ಸೂರ್ಯೋ ಭಾತಿ ತಥೇಂದ್ರುಃ ನ ವಿದ್ಯುನ್ನ ಚ ಪಾವಕಃ ನ ತಾರಕಾ ಮಹಾಲಿಂಗೇ ದ್ಯೋತಮಾನೆ ಪರಾತ್ಮನೆ. ಪರಮಾತ್ಮ ರೂಪವಾದ ಆ ಮಹಾಲಿಂಗವು ಪ್ರಕಾಶಮಾನವಾಗುತ್ತಿರಲು ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ವಿದ್ಯುತ್ತೇ ಆಗಲಿ ಅಗ್ನಿಯೇ ಆಗಲಿ ನಕ್ಷತ್ರಗಳೇ ಆಗಲಿ ಪ್ರಕಾಶಿಸಲಾರವು. ಆ ಮಹಾಲಿಂಗದ ಪ್ರಕಾಶದ ಮುಂದೆ ಸೂರ್ಯ ಚಂದ್ರಾದಿಗಳು ನಿಸ್ತೇಜವಾಗಿರುತ್ತಾರೆ. ಜ್ಯೋತಿರ್ಮಯಂ ಪರಂ ಲಿಂಗಂ ಶ್ರುತಿಹಾರ ಶಿವಾತ್ಮಕಂ ತಸ್ಯ ಭಾಸಾ ಸರ್ವಮಿದಂ ಪ್ರತಿಭಾತೇನ ಸಂಶಯಃ. ಶಿವಸ್ವರೂಪವಾದ ಆ ಪರಲಿಂಗವು ಜ್ಯೋತಿರ್ಮಯವೆಂದು ಶ್ರುತಿಯು ಹೇಳುತ್ತದೆ. ಅಂತೆಯೇ ಇದೆಲ್ಲವೂ ಅವನ ಪ್ರಕಾಶದಿಂದಲೇ ಪ್ರಕಾಶಿಸುತ್ತಿರುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಲಿಂಗ ನಾಸ್ತಿ ಪರಂ ತತ್ವಂ ಯದಸಜ್ಜಾಯತೆ ಜಗತ್ ಯದೇತದೃಶತಾಂ ಧತ್ತೆ ಯದತ್ರ ಲಯಮಸ್ನುತೆ. ತಸ್ಮಾಲಿಂಗಂ ಪರಂ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಂ ನಿಜ ರೂಪಮಿತಿ ಧ್ಯಾನಾತ್ ತದವಸ್ಥಾ ಪ್ರಜಾಯತೆ. ಲಿಂಗ ತತ್ವಕ್ಕಿಂತಲೂ ಶ್ರೇಷ್ಠವಾದ ಬೇರೊಂದು ತತ್ವವಿಲ್ಲ. ಈ ಚರಾಚರ ವಿಶ್ವವೆಲ್ಲವೂ ಆ ಲಿಂಗತತ್ವದಿಂದಲೇ ಉತ್ಪನ್ನವಾಗಿದೆ. ಆ ಲಿಂಗತತ್ವದಲ್ಲಿ ಇರುವಂತಹದ್ದೇ ಆಗಿದೆ ಮತ್ತು ಅಲ್ಲಿಯೇ ಎಲ್ಲವೂ ಲಯಗೊಳ್ಳುವುದು. ಆದ್ದರಿಂದ ಸಚ್ಚಿದಾನಂದ ಲಕ್ಷಣ ರೂಪವಾದ ಲಿಂಗವೇ ಪರಬ್ರಹ್ಮವು. ಆ ಲಿಂಗವೇ ತನ್ನ ನಿಜರೂಪವೆಂದು ಧ್ಯಾನಿಸುವುದರಿಂದ ಲಿಂಗ ನಿಜ ಸ್ಥಿತಿಯು ಪ್ರಾಪ್ತವಾಗುತ್ತದೆ.
ಇತಿ ಲಿಂಗ ನಿಜ ಸ್ಥಳಂ. ಇಲ್ಲಿಗೆ ಲಿಂಗ ನಿಜ ಸ್ಥಳವು ಮುಗಿಯಿತು. ಹೇಳಿರಿ. ಅಥ ಅಂಗಲಿಂಗ ಸ್ಥಳಂ ಜ್ಞಾನಮಂಗಮತಿ ಪ್ರಾಹುಃ ಜ್ಞೇಯಂ ಲಿಂಗಂ ಸನಾತನಂ ವಿದ್ಯತೆ ತದ್ವದಂ ತದ್ ವಯಂ ಯಸ್ಯ ಸೋಮಲಿಂಗೀತಿ ಕೀರ್ತಿತಃ. ಜ್ಞಾನವುಳ್ಳವನೇ ಅಂಗನೆಂದು ಹೇಳುತ್ತಾರೆ. ಸನಾತನವಾದ ಲಿಂಗವು ಜ್ಞೇಯವೆಂಬುದಾಗಿ ಕರೆಯಲ್ಪಡುತ್ತದೆ. ಇವೆರಡು ಯಾರಿಗೆ ಇರುತ್ತದೆಯೋ ಅವನು ಅಂಗಲಿಂಗಿ ಎಂದು ಕರೆಯಲ್ಪಡುತ್ತಾನೆ. ಅಂಗೇ ಲಿಂಗಂ ಸಮಾರೂಢಂ ಲಿಂಗೇ ಚಾಂಗಮುಪಸ್ಥಿತಂ ಏತದಸ್ತಿ ದ್ವಯಂ ಯಸ್ಯ ಸ ಭವೇದಂಗಲಿಂಗವಾನ್. ಅಂಗದಲ್ಲಿ ಲಿಂಗವು ಸಮಾರೂಢವಾಗಿದೆ, ಸಮರಸವಾಗಿದೆ, ಮತ್ತು ಲಿಂಗದಲ್ಲಿ ಅಂಗವು ಉಪಸ್ಥಿತವಾಗಿದೆ, ಸಮರಸವಾಗಿದೆ. ಇವೆರಡು ಯಾರಲ್ಲಿ ಇರುತ್ತದೆಯೋ ಅವನೇ ಅಂಗಲಿಂಗಿ ಸ್ಥಳಿಯಾಗಿದ್ದಾನೆ. ಅಂಗದಲ್ಲಿ ಲಿಂಗವನ್ನು, ಲಿಂಗದಲ್ಲಿ ಅಂಗವನ್ನು, ಹೀಗೆ ಇವೆರಡರ ಸಾಮರಸ್ಯ ಸ್ಥಿತಿಯನ್ನು ಪಡೆದವನೇ ಅಂಗಲಿಂಗಿ. ಜ್ಞಾತ್ವಾ ಯಃ ಸತತಂ ಲಿಂಗಂ ಸ್ವಾಂತಸ್ಥಂ ಜ್ಯೋತಿರಾತ್ಮಕಂ ಪೂಜಯತ್ ಭಾವನಿತ್ಯಂ ತಂ ವಿದ್ಯಾದಂಗಲಿಂಗಿನಂ. ತನ್ನ ಹೃದಯ ಕಮಲದಲ್ಲಿ ಜ್ಯೋತಿರ್ಮಯವಾದ ಲಿಂಗವನ್ನು ತಿಳಿದುಕೊಂಡು ಶ್ರುತಿ ಗುರು ಸ್ವಾನುಭವಗಳಿಂದ ನಿತ್ಯವೂ ಯಾವಾತನು ಅದನ್ನು ಪೂಜಿಸುವನೋ ಮತ್ತು ಭಾವಿಸುವನೋ ಅವನನ್ನು ಅಂಗಲಿಂಗಿ ಎಂದು ತಿಳಿದುಕೊಳ್ಳಬೇಕು. ಜ್ಞಾಯತೆ ಲಿಂಗಮೇ ವೈಕಂ ಸರ್ವೈ ಶಾಸ್ತ್ರೈ ಸನಾತನೈಃ ಬ್ರಹ್ಮೇತಿ ವಿಶ್ವಧಾಮೇತಿ ವಿಮುಕ್ತೇ ಪದಮಿತ್ಯಪಿ. ಸನಾತನಗಳಾದ ಅನಾದಿಗಳಾದ ಎಲ್ಲ ಶಾಸ್ತ್ರಗಳು ಆ ಒಂದೇ ಆದ ಲಿಂಗವನ್ನು ಬ್ರಹ್ಮವೆಂತಲೂ ವಿಶ್ವಕ್ಕೆ ಆಧಾರವೆಂತಲೂ ಮುಕ್ತಿಯ ಸ್ಥಾನವೆಂತಲೂ ಹೇಳುತ್ತವೆ. ನಾವು ತಂದ್ರಿ ಹುನ್ರಿ. ಮುಕ್ತಿರೂಪಮಿದಂ ಲಿಂಗಂ ಇತಿ ಯಸ್ಯ ಮನಸ್ಥಿತಿಃ ಸ ಮುಕ್ತೋ ದೇಹ ಯೋಗೇಪಿ ಸ ಜ್ಞಾನಿ ಸ ಮಹಾಗುರುಃ. ಈ ಲಿಂಗವು ಮುಕ್ತಿ ಸ್ವರೂಪವಾದುದು ಎಂಬುದಾಗಿ ಯಾರ ಮನಸ್ಸಿನ ಸ್ಥಿತಿ ಇರುತ್ತದೆಯೋ ಅವನು ದೇಹ ಸಂಬಂಧಿಯಾಗಿದ್ದರೂ ಮುಕ್ತನೇ ಆಗಿರುತ್ತಾನೆ. ಅವನೇ ಜ್ಞಾನಿಯು ಮತ್ತು ಅವನೇ ಮಹಾಗುರುವು. ಅನಾದಿನಿಧನಂ ಲಿಂಗಂ ಕಾರಣಂ ಜಗತಾಮಿತಿ ಏನ ಜಾನಂತಿ ತೇ ಮೂಢ ಮೋಕ್ಷ ಮಾರ್ಗ ಬಹಿಷ್ಕೃತಾಃ. ಆದಿ ಅಂತ್ಯಗಳಿಲ್ಲದೆ ಆ ಲಿಂಗವು ಜಗತ್ತಿಗೆ ಕಾರಣವಾಗಿರುತ್ತದೆ. ಈ ರೀತಿಯಾಗಿ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಮೂಢರೆಂದಲೂ ಮೋಕ್ಷ ಮಾರ್ಗ ಬಹಿಷ್ಕರೆಂದಲೂ ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಅನರ್ಹರೆಂದಲೂ ತಿಳಿದುಕೊಳ್ಳಬೇಕು. ಯಃ ಪ್ರಾಣಲಿಂಗಾರ್ಚನ ಭಾವ ಪೂರ್ವೈರೈರ್ ಧರ್ಮೈರುಪೇಥ ಶಿವ ಭಾವಿತಾತ್ಮ ಸ ಏವ ತುರ್ಯ ಪರಿಕೀರ್ತಿತೋಸೌ ಸಂವಿದ್ವಪಾಕಚರಣಾಭಿಧಾನಃ ಇತಿ ಅಂಗಲಿಂಗ ಸ್ಥಳಂ ಪರಿಸಮಾಪ್ತಂ. ಪ್ರಾಣಲಿಂಗಾರ್ಚನ ಸ್ಥಳದಲ್ಲಿ ಹೇಳಿದ ಭಾವಪೂರ್ಣವಾದ ಧರ್ಮಗಳಿಂದ ಅಂದ್ರೆ ಕ್ರಮಾದಿ ಸದ್ಗುಣಗಳಿಂದ ಯಾವನು ಕೂಡಿದವನಾಗಿರುತ್ತಾನೆಯೋ ಮತ್ತು ತುರ್ಯ ವಸ್ತಿಯಲ್ಲಿರುತ್ತಾನೆಯೋ ಅಂತಹ ಪ್ರಾಣಲಿಂಗಿ ಸ್ಥಳದ ಸಾಧಕನೇ ಜ್ಞಾನದ ಪರಿಪಕ್ವ ಸ್ಥಿತಿಯಿಂದ ಶರಣನೆಂದು ಕರೆಯಲ್ಪಡುತ್ತಾನೆ. ಇಲ್ಲಿಗೆ ಅಂಗಲಿಂಗ ಸ್ಥಳವು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಪ್ರಾಣಲಿಂಗಿ ಸ್ಥಳೇ ಪ್ರಾಣಲಿಂಗ ಸ್ಥಳಾದಿ ಪಂಚವಿಧ ಸ್ಥಳ ಪ್ರಸಂಗೋ ನಾಮ 12 ಪರಿಚ್ಛೇದಃ. ಓಂ ತತ್ಸತ್ ಇತಿ ಶ್ರೀ ಶಿವನಿಂದ
ಉಪದೇಶಿಸಲ್ಪಟ್ಟು ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವೂ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಾಣಲಿಂಗಿ ಸ್ಥಳದ ಪ್ರಾಣಲಿಂಗಿ ಸ್ಥಳಾದಿ ಪಂಚವಿಧ ಸ್ಥಳ ಪ್ರಸಂಗ ನಾಮದ 12ನೆಯ ಪರಿಚ್ಛೇದವು ಮುಗಿದುದು. ಶಿವಾರ್ಪಣಮಸ್ತು. ಶಿವಾರ್ಪ ಶಿಖಾಮಣಿಯ ಆರತಿ. ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ, ರೇಣುಕ ಹೃದಯ ವಿಹಾರಿಣಿ, ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ, ಸಂಜ್ಞೆ ಸುಖ್ಯಾತೆ, ಕಲಸಿ ಸಂಭವ ಮುನಿವರ, ಕಲಸಿ ಸಂಭವ ಮುನಿವರ, ಸುಕೃತೈರವತೀನೇ. ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯ ಸ್ಥಳಮಣಿಮಯ ದೀಪೆ, ಸ್ಥಳಮಣಿಮಯ ದೀಪೆ, ಶಿವಯೋಗಿ ಶಿವಾಚಾರ್ಯ, ಶಿವಯೋಗಿ ಶಿವಾಚಾರ್ಯ, ಸ್ವರ್ಣಾಕ್ಷರ ರಚಿತೆ. ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿದಾಯಿನಿ ಷಟಸ್ಥಲ ಸೋಪಾನೆ, ಷಟಸ್ಥಲ ಸೋಪಾನೆ, ಪಂಚಾಚಾರ ವಿಮರ್ಶಿನಿ, ಪಂಚಾಚಾರ ವಿಮರ್ಶಿನಿ, ತತ್ವತ್ರಯ ಗೀತೆ. ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ, ದೀಕ್ಷಾ ವಿಖ್ಯಾತೆ, ಶತ ಶತ ಭಕ್ತ ಸುಗೀತೆ, ಶತ ಶತ ಭಕ್ತ ಸುಗೀತೆ, ವಿದ್ಯೆ ಬ್ರಹ್ಮ ಪರೇ. ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಕಟಶೋಭಿತ ಹಸ್ತೆ, ಕಟಶೋಭಿತ ಹಸ್ತೆ, ನಿಶ್ಚಲ ಭಕ್ತಿ ವಿದಾಯಿನಿ, ನಿಶ್ಚಲ ಭಕ್ತಿ ವಿದಾಯಿನಿ, ಮಲಹಾರಿಣಿ ಗಂಗೆ. ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ, ಶೈವಾಗಮ ವಿದ್ಯೆ, ಷಡಧಿಕ ತ್ರಿಂಶದ್ಬುಧ, ಷಡಧಿಕ ತ್ರಿಂಶದ್ಬುಧ, ಶಿವಸಾಗರ ರಮ್ಯೆ. ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನಪತಿನಾ, ಸಿಂಹಾಸನಪತಿನಾ, ಪ್ರವಚನ ಮಾಲಾ ಗ್ರಥಿತ, ಪ್ರವಚನ ಮಾಲಾ ಗ್ರಥಿತ, ಭೂಮಂಡಲಧಾರ್ಯ. ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪರಿತೃಪ್ತೈ ಕೋಟಿ ಜನೈರ್ವಂದೇ, ಕೋಟಿ ಜನೈರ್ವಂದೇ, ಸಾತ್ವಂ ಭಗವತಿ ಮಾತಾ, ಸಾತ್ವಂ ಭಗವತಿ ಮಾತಃ. ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ. ಜಯ ರೇಣುಕ ಗೀತೆ ಮಾತಃ. ಜಯ ರೇಣುಕ ಗೀತೆ. ರೇಣುಕ ಹೃದಯ ವಿಹಾರಿಣಿ, ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ.
ಓಂ ಜಯ ರೇಣುಕ ಗೀತೆ. ಶಿವಾರ್ಪಣಮಸ್ತು. ಧನ್ಯವಾದಗಳು. ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ಶ್ರೀರೇಣುಕ ಗಣೇಶ್ವರ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಶಿವಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಗುರುಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಗುರುಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಶಿವಾರ್ಪಣಮಸ್ತು. ಧನ್ಯವಾದಗಳು. ಸ್ತೋತ್ರ ಶತನಾಮಾವಳಿ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭುವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಕರಾಯ ನಮಃ. ಓಂ ಮಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣೇ ನಮಃ. ಓಂ ಖಟ್ವಂಗ್ದಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಪಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಸಿತಿಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಾಪಲಿನೇ ನಮಃ. ಓಂ ಕಾಮಾರಾಯ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪನಿಧಿಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಿಶ್ವಾಸ್ತಾಯ ನಮಃ. ಓಂ ಮೃಗಪಾಣೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಂಕಾಯ ನಮಃ. ಓಂ ವೃಷಭರೂಢಾಯ ನಮಃ. ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯ ನಮಃ. ಓಂ ತ್ರಿಮೂರ್ತೆ ನಮಃ. ಓಂ ಅಜನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರಾಜ್ಞಲೋಚನಾಯ ನಮಃ. ಓಂ ಅವಿಷಾಯ ನಮಃ. ಓಂ ಯಜ್ಞಪತಿಯೇ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಿಯೇ ನಮಃ. ಓಂ ನಮಃ. ಓಂ ದುಷ್ಟಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭಾರ್ಗಾಯ ನಮಃ. ಓಂ ಗಿರಿಧನ್ವಯ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತಿವಾಸಸೇ ನಮಃ. ಓಂ ಪುರರಾತಾಯ ನಮಃ. ಓಂ ಭಗವತೆ ನಮಃ. ಓಂ ಪ್ರಮಾತಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯಾಮಕೇಶಾಯ ನಮಃ. ಓಂ ಆಸನ ಜನಕಾಯ ನಮಃ. ಓಂ ಚಾರುಕೃಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಆಯುರ್ವಿದ್ಯಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತೆ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶುವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶುಮೋಚನಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಿಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಾಯ ನಮಃ. ಓಂ ಪರಾಯ ನಮಃ. ಓಂ ಭೂಷದಂತ ಬೀಜಾಯ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷದ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇಕೃತಾಯ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪಾದಾಯ ನಮಃ. ಓಂ ಅಪರ್ಗಪದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ದೇವದೇವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಓಂ ಶಾಂತಿ ಶಾಂತಿ ಶಾಂತಿ. ಶಿವಾರ್ಪಣಮಸ್ತು. ಧನ್ಯವಾದಗಳು. ಭವದಲೆ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಮುಳುಗಿ ಹೋದಿಯಲ್ಲೋ ಭವದಲೆ
ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಕೊಲೆತನು ನಾನೆಂಬ ಮೋಹಕ್ಕೆ ಸಿಲುಕಿ ಕೊಲೆತನು ನಾನೆಂಬ ಮೋಹಕ್ಕೆ ಸಿಲುಕಿ ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಕುಲ ಛಲ ಗೋತ್ರಗಳು ಪಿತಸುತಲನೆಯ ಮೋಹಗಳು ಕುಲ ಛಲ ಗೋತ್ರಗಳು ಪಿತಸುತಲನೆಯ ಮೋಹಗಳು ಸಿಲುಕಿದ ಮನವನು ತೆಗೆಯದೆ ನರಕದ ಸಿಲುಕಿದ ಮನವನು ತೆಗೆಯದೆ ನರಕದ ಹುಳುವಿನ ಪರಿ ಸಂಸಾರದ ಕೂಪದಿ ಹುಳುವಿನ ಪರಿ ಸಂಸಾರದ ಕೂಪದಿ ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಕೊಲೆತನು ನಾನೆಂಬ ಮೋಹಕ್ಕೆ ಸಿಲುಕಿ ಓದಿ ತರ್ಕಶಾಸ್ತ್ರ ತತ್ವದ ಹಾದಿ ತಿಳಿಯದಿರಲು ಓದಿ ತರ್ಕಶಾಸ್ತ್ರ ತತ್ವದ ಹಾದಿ ತಿಳಿಯದಿರಲು ಸಾಧಿಸಿ ಶಿವರಾಮನುತ ಗಂಭೀರದಿ ಸಾಧಿಸಿ ಶಿವರಾಮನುತ ಗಂಭೀರದಿ ಓದಿದ ಗಿಣಿಮಲ ತಿಂದಂತಹುದು ಓದಿದ ಗಿಣಿಮಲ ತಿಂದಂತಿಹುದು ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಪಾಯಸವನು ಕೊಡಲು ತಿನ್ನದ ನಾಯಿ ಕುನ್ನಿಯಂತೆ ಪಾಯಸವನು ಕೊಡಲು ತಿನ್ನದ ನಾಯಿ ಕುನ್ನಿಯಂತೆ ರಾಯ ಶ್ರೀ ಗುರು ಮಹಾಲಿಂಗ ನಿನ್ನಯ ರಾಯ ಶ್ರೀ ಗುರು ಮಹಾಲಿಂಗ ನಿನ್ನಯ ಕಾಯದಿರುವದ ಕಾಣದೆ ವ್ಯರ್ಥದೆ ಕಾಯದಿರುವದ ಕಾಣದೆ ವ್ಯರ್ಥದೆ ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಮುಳುಗಿ ಹೋದಿಯಲ್ಲೋ ಭವದಲ್ಲಿ ತಿಳಿಯದೆ ಜ್ಞಾನವ ಗುರುಮುಖದಿಂದಲೇ ಕೊಲೆತನು ನಾನೆಂಬ ಮೋಹಕ್ಕೆ ಸಿಲುಕಿ ಮುಳುಗಿ ಹೋದಿಯಲ್ಲೋ. ಶಿವಾರ್ಪಣಮಸ್ತು. ಶ್ರೀ ಶಿವಾಗಮ. ರೇಣುಕಾರ್ಯನೆ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ. ರೇಣುಕಾರ್ಯನೆ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ. ಕೊಲ್ಲಿಪಾಕಿಯ ಸೋಮನಾಥನೊಳ್ ಉದಯಿಸಿ ಶಿವಧರ್ಮವ ನಿಲ್ಲಿಸಿ ಜಗದೇಕ ವಲ್ಲಭ ನೆಂಬ ನಾಮವ ಪೊಂದಿದೆ. ಇಳೆಯೊಳದ್ಭುತವೆನಿಪ ಕಾರ್ಯಗ ಎಸಗಿ ಕೀರ್ತಿಯ ಪೊಂದಿದ ಕಲಶ ಸಂಜಾತನಿಗೆ ಷಡ್ಸ್ಥಲ ಶಾಸ್ತ್ರ ತತ್ವವನರುಹಿದೆ. ರೇಣುಕಾರ್ಯನೆ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ. ಲಿಂಗ ಕೋಟಿ ತ್ರಯವಲಂಕೆಯೊಳ್
ಏಕ ಸಮಯದಿ ಓರ್ವನೇ ಸಾಂಗದಿಂ ನೆಲೆಗೊಳಿಸಿ ರಾವಣಗೆ ಆತ್ಮಶಾಂತಿಯ ನಿತ್ಯಯೈ ಮಂಗಲಾಕರ ಶಂಕರಾರ್ಯಗೆ ಚಂದ್ರಮೌಳೀಶ್ವರ ಮಹಾ ಲಿಂಗದಾನವ ಮಾಡಿ ಮೆರೆದೈ ಜಗದಿ ಜಗದಾಚಾರ್ಯನೇ ರೇಣುಕಾರ್ಯನೇ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ ಧೀರನೇ ಪನ್ನೆರಡು ಸಾಸಿರ ಬಾಲೆಯರವದೆ ನಿಲ್ಲಿಸಿ ವೀರ ಬಿಜ್ಜಳ ಭೂಪತೀಂದ್ರಗೆ ವರವನಿತ್ತದಯಾತ್ಮನೇ ಚೋಳ ರಾಜಕುಲಾಧಿದೇವನ ವರದರಾಜನ ಕಂಪವ ಲೀಲೆಯಿಂದಲಿ ನಿಲ್ಲಿಸಿ ಗನ ಲೀಲೆಯಿಂದಲಿ ಚರಿಸಿದೆ ಶ್ರೀ ಶಿವಾಗಮ ರೇಣುಕಾರ್ಯನೇ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ ದಕ್ಷ ಗೋರಕ್ಷಕನ ಗರ್ವವ ಭಂಜಿಸಿ ಗುರುರಾಜನೇ ಶಿಷ್ಟ ಜನ ಸಂಕಟವನು ಪರಿಹರಿಸಿ ಸೌಖ್ಯವ ನೀಡಿದೆ ಭದ್ರ ಭದ್ರಾತೀರ ಬಾಸುರ ಭದ್ರಮಯ ಗುರುಪೀಠಕ್ಕೆ ರುದ್ರ ಮುನಿದೇವನಿಗೆ ಪಟ್ಟವ ಕಟ್ಟಿ ಮೆರೆದ ಮಹಾತ್ಮನೇ ರೇಣುಕಾರ್ಯನೇ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ ವೀರಶೈವ ಮತಾಬ್ಧಿ ಚಂದ್ರನೇ ವೀರಪೀಠಾಧೀಶನೇ ಸಾರ ಗುಣಮಂಡಿತ ಹರೀಶ್ವರ ಹೃದಯ ಮಂದಿರ ವಾಸನೆ ಹೃದಯ ಮಂದಿರ ವಾಸನೆ ರೇಣುಕಾರ್ಯನೇ ಶ್ರೀ ಶಿವಾಗಮ ವಾಸ ಜಗದಾಚಾರ್ಯನೇ ಮಾಡದೆಮ್ಮನು ಪಾಲಿಸೈ ಗುರು ಸಾರ್ವಭೌಮನೆ ಕರುಣದಿ ಗುರು ಸಾರ್ವಭೌಮನೆ ಕರುಣದಿ ಗುರು ಸಾರ್ವಭೌಮನೆ ಕರುಣದಿ ಶಿವಾರ್ಪಣಮಸ್ತು. ಸದಾ ವಿಮುಕ್ತಿ ಸಾಧಕಂ ಕಲಾಧರಾ ವಸಂತಕಂ ವಿಲಾಸಿ ಲೋಕರಕ್ಷಕಂ ಅನಾಕನೈಕನಾಯಕಂ ವಿನಾಶತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನ ತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮುತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಣೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇ ಭವಕ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ಕರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ
ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತಕಾತ್ಮಜಂ ಅಚಿಂತ ರೂಪಮಂತಹೀನ ಮಂತರಾಯ ಕೃತಂತನಂ ಹೃದಯಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನಮಾದರೇಣ ಯೋ ನರಂ ಪ್ರಜ್ವಲಂತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ ಆರೋಗ್ಯತಾಮದೂಷಿತಾಂ ಸುಹಾಸಿತಿಂ ಸುಪುತ್ರನಾಂ ಸಮಾಹಿತಿರುಷ್ಟಭೂತಿಮಭ್ಯುಪೈತಿ ಸೋಚರಾತ್ ಇತಿ ಶ್ರೀ ಶಂಕರಾಚಾರ್ಯ ವಿರಚಿತ ಶ್ರೀ ಗಣೇಶ ಪಂಚರತ್ನಂ ಸಮಾಪ್ತಂ.